ನಾವು ಬರ್ತೀವಿ, ಒಂದು ಮಾರ್ಚ್ ಮಾಡ್ತೀವಿ. ನೀವು ಮುಂದೆ ಹೋದ್ರೆ ಈ ಕಡೆ, ನಾವೆಲ್ಲ ಮುಂದೆ ಬರ್ತೀವಿ, ಒಂದು ರೌಂಡ್ ಆ ಕಡೆ ಹಾಕೊಂಡು ಹಿಂಗ್ ಬರ್ತೀವಿ. ಸ್ವಲ್ಪ ಲೈಟ್ ಆಫ್ ಮಾಡೋಣ, ಆಮೇಲೆ ಹೂ ಹಾಕೋಣ. ಹಾಕಿ ನಿಂತ್ಕೊಂಡು ಮಾತಾಡೋದೆಲ್ಲ ಮಾಡೋಣ. ಮಾರ್ಚ್ಗೆ ದಯವಿಟ್ಟು ನೀವು ಈ ಕಡೆ ಬರ್ಬೇಕು. ಮುಂದೆ ಲೈಟ್ ಆಫ್ ಮಾಡೋಣ. ಮೀಡಿಯಾದವರು ಈ ಕಡೆ ಬಂದ್ರೆ ನಾವು ಮಾರ್ಚ್ ಮಾಡ್ತೀವಿ. ಇವತ್ತು NSUI ವತಿಯಿಂದ ರಾಜ್ಯಾಧ್ಯಕ್ಷರಾದ ಕೀರ್ತಿ ಗಣೇಶ್ ಅವರ ನೇತೃತ್ವದಲ್ಲಿ ಇವತ್ತು ನಾವು ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದೇಶದ ಗಡಿಯೊಳಗಡೆ ಉಗ್ರರು ಬಂದು ಇವತ್ತು ಇಲ್ಲಿನ ಪ್ರಜೆಗಳಿಗೆ ಒಂದು ಆಗಿರುವಂತಹ ಅನಾಹುತದ ಎಷ್ಟೋ ಜನ, ನಮ್ಮ 26 ಜನ ನಮ್ಮ ಪ್ರಜೆಗಳನ್ನ, ಈ ದೇಶದ ಪ್ರಜೆಗಳನ್ನ ನಾವು ಕಳ್ಕೊಂಡಿದೀವಿ. ಅದಕ್ಕೋಸ್ಕರ ಅವರೆಲ್ಲ ಕುಟುಂಬಗಳಿಗೆ ಮತ್ತೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋದು ಒಂದು ಕಾರಣಕ್ಕೋಸ್ಕರ ವಿದ್ಯಾರ್ಥಿ ಸಂಘಟನೆಯಿಂದ ನಾವೆಲ್ಲರೂ ಇವತ್ತು ಸೇರಿ ಇಲ್ಲಿ ಒಂದು ಪಂಜಿನ ದೀಪದ ಮೆರವಣಿಗೆಯನ್ನ ಮಾಡ್ತಾ ಇದ್ದೀವಿ. ಕ್ಯಾಂಡಲ್ ಮಾರ್ಚ್ ಅನ್ನ ಮಾಡ್ತಾ ಇದೀವಿ. ಒಂದು ಮಾನವ ಸರಪಳಿಯನ್ನ ನಿರ್ಮಿಸಿ ಹ್ಯುಮ್ಯಾನಿಟೀಸ್, ಮಾನವೀಯತೆಯನ್ನ ಒಂದು ಸಂದೇಶವನ್ನ ಇಲ್ಲಿಂದ ನಾವು ಇಡೀ ದೇಶಕ್ಕೆ ರವಾನಿಸ್ತಾ ಇದೀವಿ ಅಂತ ಹೇಳ್ತೇವೆ. ಸರ್, ಅದು ಅವರ ಮನಸ್ಥಿತಿ, ನಮ್ಮ ದೇಶದ ಮನಸ್ಥಿತಿ. ನಮ್ಮ ದೇಶದ ಯುವಕರು, ಹಿರಿಯರು, ನಾವೆಲ್ಲರೂ ಹೋರಾಡುವಂತ ಮನೋಭಾವನೆಯನ್ನ ನಾವು ಹೊಂದಿದ್ದೇವೆ. ಅವರ ದೇಶದಲ್ಲಿ ಈ ರೀತಿ ಒಂದು ಮನೋಭಾವನೆಯನ್ನು ಇಟ್ಕೊಂಡಿದ್ದಾರೆ. ಅಂತವ್ರಿಗೆ ನಾವೇನು ಹೇಳೋದಕ್ಕಾಗೋದಿಲ್ಲ. ಆದ್ರೆ ನಾವು ಯುವ ಜನರಿಗೆ ಒಂದು ಸಂದೇಶವನ್ನ ಕೊಡ್ಬೇಕು. ಇವತ್ತು ದೇಶ ಒಗ್ಗಟ್ಟಾಗಿರ್ಬೇಕು. ನಾವು ಯುವಕರಾಗಿ ನಾವು ಒಂದು ಸಂದೇಶವನ್ನ ಕೊಡ್ಬೇಕು. ದೇಶದಲ್ಲಿ ಎಂತ ಒಂದು ಸಂದರ್ಭ ಬಂದ್ರೂ ನಾವು ಅದರ ವಿರುದ್ಧವಾಗಿ ನಾವು ಪ್ರಬಲವಾಗಿ ಹೋರಾಡ್ತೀವಿ ಅನ್ನೋ ಒಂದು ಸಂದೇಶವನ್ನ ನಾವು ಕೊಡಬೇಕಾಗುತ್ತೆ. ಸರ್, ಇವತ್ತು ದೇಶದಲ್ಲಿ ಯಾವುದೇ ವಿಚಾರವನ್ನಾಗ್ಲಿ ಸಾಮಾಜಿಕ ಜಾಲತಾಣದಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದಾಗ ಅದನ್ನ ನಾನು ನೋಡ್ತಾ ಇದ್ದೀನಿ ಅಂದಾಗ ಮೊದಲು ಅದು ಸತ್ಯನ ಸುಳ್ಳ ಅನ್ನೋದನ್ನ ಫಸ್ಟ್ ಅವರು ಆಲೋಚನೆ ಮಾಡ್ಕೋಬೇಕಾಗುತ್ತೆ. ಅವರು ಅದ್ರ ಬಗ್ಗೆ ಒಂದು ವಿವೇಚನೆಯನ್ನ ಮಾಡ್ಕೋಬೇಕಾಗುತ್ತೆ. ನಾನು ನೋಡ್ತಾ ಇರೋಂತ ಒಂದು ಮೆಸೇಜ್ ಇದು ಸತ್ಯನ ಅಂತ. ಸತ್ಯ ಇದ್ರೆ ಅದನ್ನ ನಾನು ಯಾವ ರೀತಿ ನನ್ನ ಜೀವನಕ್ಕೆ ಅಳವಡಿಸ್ಕೊಡ್ಬೇಕು ಅನ್ನೋದು ಅದು ಒಂದು ಗೊತ್ತಿರಬೇಕು ಅವ್ರಿಗೆ. ಸುಳ್ಳು ಅನ್ನೋದನ್ನ ನಾವು ಯಾರಿಗೂ ಅದನ್ನ ಕಳಿಸ್ಕೊಡ್ದು ಅದನ್ನ ಅಲ್ಲಿಗೆ ನಿಲ್ಲಿಸ್ಬೇಕು ಅನ್ನೋದು ಒಂದು ಇದು ಅವ್ರಿಗೂ ಇರಬೇಕು. ಇದನ್ನ ಮಾಡೋದ್ರಿಂದ ದೇಶದಲ್ಲಿ ದ್ವೇಷ ಹರಡೋದನ್ನ ಕಮ್ಮಿ ಮಾಡಕ್ಕಾಗುತ್ತೆ. ಈ ಒಂದನ್ನ ಮಾತ್ರ ನಾವು ಈ ದೇಶದ ಯುವ ಜನರಿಗೆ ನಾವು ಹೇಳೋದಕ್ಕೆ ಬಯಸ್ತೀವಿ ಸರ್. ಅಕ್ಷಯ ರಾಜ್ವಿ, ಬೆಂಗಳೂರು ಸೆಂಟ್ರಲ್ ಜಿಲ್ಲಾಧ್ಯಕ್ಷ. ಅಣ್ಣ, ಏನಾದ್ರು ಒಂದು ಸಣ್ಣದಾಗ ಘೋಷಣೆ ಹಾಕ್ಸಿ ಅಣ್ಣ. ಯಾವ ಸಣ್ಣದಾಗ ಘೋಷಣೆ? ಅಣ್ಣ ಅಣ್ಣ ಯಾರಾದ್ರೂ ಒಂದು ಘೋಷಣೆ ಹಾಕಿ ಅಣ್ಣ. ಹಾಂ, ಹೇಳಿ ಅಣ್ಣ, ಹೇಳಿ. ಸ್ವಲ್ಪ ಜೋರಾಗಣ. ವಂದೇ ಮಾತರಂ, ವಂದೇ ಮಾತರಂ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಸರ್ ಹಿಂದೆ ಬನ್ನಿ. ಹಿಂಗೆ